ಮಾಧ್ಯಮ ತಮ್ಮ ದುಃಖಗಳು ಹೇಳಿದರು, ಹೆಂಗೆ ಬೆದರಿಸಿದ್ರು, ಯಾರಿಂದ ಬಡಿಸಿದರು, ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ಜೊತೆಗೆ ನಮ್ಮ ಬಾಲಣ್ಣವರಂತೆ ಸ್ಪಷ್ಟವಾಗಿ ಅಡ್ವೊಕೇಟ್ ಬಾಲಣ್ಣವರು, ಎಸ್ ಬಾಲಣ್ಣವರು ಸ್ಪಷ್ಟವಾಗಿ ಹೇಳ್ತಾ ಹೋಗಿದ್ದಾರೆ. ಈವನ್ ಅದು ಹೈಕೋರ್ಟ್ನಲ್ಲಿ ಅದನ್ನು ಇಂಟರ್ಪ್ರೆಟ್ ಮಾಡಿ ಈವನ್ ಕೋರ್ಟ್ ಸಹಿತ ಅವ್ರಿಗೆ ಸಜೆಷನ್ ಕೊಟ್ಟದ್ದು ಹ್ಯಾರಾಸ್ಮೆಂಟ್ ಮಾಡುವ ಹಾಗಿಲ್ಲ, ಬೆದರಿಸೋ ಹಾಗಿಲ್ಲ ಅಂತ ಕನ್ಫರ್ಮ್ ಮಾಡಿಸಿದಾರೆ ಅವರು ಕೋರ್ಟಿಗೆ. ಇನ್ನು ಇದಕ್ಕೆ ಯಾವ ರೀತಿ ಗೊತ್ತಿಲ್ಲ, ಬಟ್ ತನಿಖೆ ಮಾತ್ರ ಮುಂದುವರಿತದ. SIT ಈ ಸತ್ಯ ಹೊರಗೆ ಆಗ್ತದೆ ಅಂತ ಇನ್ನೂ ನಂಬ್ತಾ ಇದ್ದಾರೆ ಇದೆಲ್ಲ ಹೋರಾಟಗಾರ. ಯಾಕಂದರೆ ಆರಂಭದಲ್ಲಿ ಹೋರಾಟಗಾರರೆಲ್ಲ ಈ SITಯನ್ನು ಸ್ವಾಗತ ಮಾಡಿದವರ, ಹೌದಪ್ಪ ಇದೆಲ್ಲ ಒಪ್ಪುವಂಥ ವಿಷಯ ಅಂತೇಳಿ. ಇವತ್ತು ನಮ್ಮ ಗೋಧಿ ಮೀಡಿಯಾ ಅನ್ಬೋದು, ಇಲ್ಲ ಆರಂಭದಲ್ಲಿ ನೀವು ತಂದಿದ್ದು ಈಗ ಅವ್ರೇನೋ ಸತ್ಯ ಹಾಕಿದ್ರೆ ನೀವು ಯಾಕೆ ವಿರೋಧ ಮಾಡ್ತೀವಿ ಅಂತ ಅವ್ರು ಮಾತಾಡ್ಬೋದು, ಇಲ್ಲ ಅಂತಲ್ಲ. ಸತ್ಯ ಅದಲ್ಲ, ಸತ್ಯ ಏನು ಇದ್ರ ಹಿಂದಿದ್ದಂಥವ್ರು ಯಾರು? ಹಾಗಾದರೆ ಇವರು 5 ಮಂದಿನ ಅದನ್ನ 4 ಜನ ಇದ್ದಾರೆ ಹೋರಾಟ, ಇವರು ಮಾಡಿದ್ದಾರೆ ಅದನ್ನೆಲ್ಲ ಕೊಲೆಗಳನ್ನು, ಮುಚ್ಚಾವು ಕೆಲಸವನ್ನು, ಅತ್ಯಾಚಾರವನ್ನು ಇವ್ರು ಮಾಡಿದ್ದಾರೆ. ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ, ಹಂಗೆ ಮಾಡಿದವ್ರು ಯಾರು? ಇದಕ್ಕೆ ಇವತ್ತಿಗೆ ಉತ್ತರ ಯಾರೂ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಅದನ್ನು ಕೇಳ್ತಾ ಇಲ್ಲ ಪ್ರಶ್ನೆ. ನಾವು ಮೇನ್ ಮೀಡಿಯಾ ಕೇಳೋದು ಇಷ್ಟ, ಇದನ್ನು ಮಾಡಿದವ್ರು ಯಾರು ಅಂತ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವು? ಯಾಕೆ ತನಿಖೆ ನೀವು ಸ್ವತಃ ಮಾಡ್ತಾ ಇಲ್ಲ? ಸ್ಟಿಂಗ್ ಆಪ್ರೇಷನ್ ಯಾಕೆ ಮಾಡ್ತಾ ಇಲ್ಲ? ಒಂದು ಸಣ್ಣ ವಿಷಯ, ಒಂದು ಎಲ್ಲೋ ಕೊಲೆ ಆದ್ರೆ ಅಪರಾಧ, ನೀವು ಅದನ್ನು ಬೆನ್ನತ್ತಿ ಆಪ್ರೇಷನ್ ಮಾಡಿ ಹುಡುಕಾಡಿ ತೆಗೆದ ಸ್ಟಿಂಗ್ ಆಪ್ರೇಷನ್ ಮಾಡಿ ಪಬ್ಲಿಷ್ ಮಾಡ್ತಾ ಇರ್ತೀರಿ. ಇವರು ಅಂತ ಕೋರ್ಟಿಗೆ ಡಿಸಿಷನ್ ತೊಗೊಳೋದಕ್ಕೆ ಸರಳ ಮಾಡುವಂಥ ಕೆಲಸ ಮಾಡ್ತೀರಿ. ನಿಮಗೆ ಬೇಕಂತದ್ದಿದ್ರೆ ಅದು ಈ ಕೆಲಸ ಇವತ್ತು 100 ಹೆಣಗಳು ಬಿದ್ದಿದ್ದಾವೆ. ಇದ್ರ ಬಗ್ಗೆ ಯಾಕೆ ಕಾಳಜಿ ವಹಿಸ್ತಾ ಇಲ್ಲ ಸರ್ಕಾರ? ಇಷ್ಟರೊಳಗೆ ಇದೆಲ್ಲ ಖುಲ್ಲಾ ಮಾಡಬೇಕಾಗಿತ್ತು. ಯಾಕಂದರೆ ಸರ್ಕಾರಕ್ಕೆ ಅಧಿಕಾರ ಭಾಳಷ್ಟು ಇದ್ದಾವೆ. ಒಮ್ಮೆ ತೋರಿಸಿದ್ದಾರೆ ನಮ್ಮ ಮೋದಿಯವರು ದೆಹಲಿಯ ರೈತ ಹೋರಾಟವನ್ನು ದಮನ ಮಾಡೋ ಮುಂದೆ ಯಾವ ರೀತಿಯಾಗಿ ಸರ್ಕಾರಕ್ಕೆ ಪವರ್ ಅದಂತೇಳಿ. ಯಾಕಂದ್ರೆ ರೈತ ಹೋರಾಟಗಾರರು ದೆಹಲಿಗೆ ಬರೆದಂಗೆ ಸುತ್ತಮುತ್ತ ಇಡೀ ದೆಹಲಿಯನ್ನು ಬಂಧನದಲ್ಲಿ ಇರಿಸಿಬಿಟ್ಟಿದ್ರು.